ನಮಸ್ತೆ ಸ್ನೇಹಿತರೆ, ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ವಿಡಿಯೋನ ಶುರು ಮಾಡೋಣ. ಇವತ್ತು ಸಂಡೇ ನೋಡ್ರಿ, ಸಂಡೇ ದಿನದ ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕಾಯಿಪಲ್ಲೆ ಬಂದಿದ್ರಿ ಕೆಳಗಡೆ, ಕರಿಬೇವು ಕೊತ್ತಂಬರಿ ಇದ್ದಿಲ್ಲ, ಮಗಳಿಗೆ ತೊಗೊಂಬ ಅಂತ ಕಟ್ ಕಳ್ಸಾತೀನಿ ರೀ. ಮನ್ನಿದ 5 ನಿಂದಿರ್ತಾರೆ ಹೋಗು. ಮನ್ನಿದ 5 ರೂಪಾಯಿ ಕೊಡು, ಇವತ್ತಿನ 5 ರೂಪಾಯಿ ತೊಗೊಂಡು ಬಾ, 10 ರೂಪಾಯಿ ವಾಪಸ್ ಇಸ್ಕೊಂಡು ಬಾ. ಎರಡು ಕೂಡಿ 5 ರೂಪಾಯಿ ಕೊಡೋಣ. ಸೊ ಬರ್ರಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ ಅಂತ. ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಕೆಳಗಡೆ ಹೊರಟಿದ್ದಾಳೆ ನೋಡ್ರಿ ಸ್ನೇಹ. ಬಿಸಿಲಂತೂ ಚರ್ರನ್ನಂಗೆ ಐತ್ರಿ. ಕಬ್ಬಿಣ ಇಲ್ಲಿ ಕೈ ಇಟ್ಟಿನಪ್ಪ ಅಂತಂದ್ರೆ ಒಂದು ಸೌಂಡ್ ಸುಡಾಕತ್ತೈತ್ರಿ. ಹಂಚಿನ್ಯಾಗ ಕೈ ಇಟ್ಟಂಗೆ ಹಾಕತ್ತದ ನೋಡ್ರಿ. मिक्स किती येते तेवढा द्या. 5 रुपयाचा. कोथिंबीर तरी स्वस्त आहे की वा? 20 रुपयाला पेंडी झाली आहे जागेवर. हा मेंते मेथी 10 रुपये. आपलं काय लिंबू आहे, कढीपत्ता आहे, पुदिना आहे. तेच द्या बे, फक्त कढीपत्ती कोथिंबीर. गोड मटर, गोड गाजर आहे. ही पूजा मस्त ಐತ್ರಿ ಫ್ರೆಂಡ್ಸ್. द्याव अजून एक कड्डी. 5 रुपयाला 2 काढे. कढीपत्ता मेथी 70, कढीपत्ता मा. हा नाही आजचे 5 पहिल्याची 5 10 रुपये झाले. हा हा बर ಬಂದ್ರ ನೋಡ್ರಿ. ಇವತ್ತು ಏನೇನೋ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಮನೆ ಕೆಲಸಗಳು ಮಾಡ್ಕೋಬೇಕಂತೇಳಿ ಗೊತ್ತಿಲ್ಲ. ಎಷ್ಟ್ರ ಮಟ್ಟಿಗೆ ಮಾಡ್ತೀನೋ ಬಿಡ್ತೀನೋ ಎಲ್ಲಾನು ನೀವೇ ಕಾದ್ ನೋಡ್ಬೇಕಾಗುತ್ತದ. ಈ ಸದ್ಯಕ್ಕ ಇನ್ನ ಈಗ ಆಗ್ಬಿಡ್ತ್ರಿ. ಅದು ಕೆಲಸ ಆಗ್ಬೇಕು ಮಾಡ್ಬೇಕಂತ ಅನ್ಕೊಂಡಿರ್ತೀನಿ, ಡುಸ್ ಆಗ್ಬಿಡ್ತಿತ್ತು. ಆಗದೇ ಇಲ್ಲ. ಬೇರೆ ಏನೇನೋ ಮಾಡ್ಬಿಡ್ತೀನಿ. ಅನ್ಕೊಂಡಿರ್ಬಿಟ್ಟು ಅನ್ಕೊಳ್ಳಂತಾನೆ ಆಗ್ಬಿಡ್ತೈತಿ. ಅದಕ್ಕೆ ಕೆಲವು ಸಲ ಪ್ಲಾನಿಂಗೇ ಮಾಡ್ಕೊಳಕ್ ಹೋಗ್ಬಾರ್ದು. ಹೆಂಗಾಗುತ್ತೋ ಹಂಗೆ ಮಾಡ್ಕೊತ ಹೋಗ್ಬಿಡ್ಬೇಕು. ಏನ್ ಮಾಡಿ ನಾಷ್ಟ? ಉಪ್ಪಿಟ್ಟ ಏನು ಅವಲಕ್ಕಿ? हे उपीट कर. ರವೆ ಉಪ್ಪಿಟ್ಟು ಮಾಡಿ, ಶಾವಿಗೆ ಉಪ್ಪಿಟ್ಟು ಮಾಡಿ. ಶಾವ್ಗಿ ಉಪ್ಪಿಟ್ಟು ಮಾಡಿ ಅವ್ರಿಗೆ ಉಪ್ಪಿಟ್ಟು ಬೇಕಂತ್ರಿ. ಬರ್ರಿ ಶಾವಿಗೆ ಉಪ್ಪಿಟ್ಟು ಮಾಡೋಣ. ಶಾವಿಗೆ ಉಪ್ಪಿಟ್ಟು ನೋಡ್ರಿ. ಮಕ್ಕಳಿಗೆ ಅದೇನು ಇಷ್ಟ ಅದ ಮಾಡಿಕೊಡ್ಬೇಕು. ಸಂಡೇ ಸ್ಪೆಷಲ್ ಶಾವಿಗೆ ಉಪ್ಪಿಟ್ಟು ನೋಡ್ರಿ ನಮ್ಮ ಮನೆಯೊಳಗೆ. ನಿಮ್ಮ ಮನೆಗೆ ಏನು ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ದುರ್ದ್ರಾಗಿ ಮಸ್ತ್ ಆಗೈತ್ರಿ ಉಪ್ಪಿಟ್ಟು ಅಂತ್ರ. ನಾಷ್ಟ ಆಯಿತು, ಚಹಾ ಕುಡಿದ್ವಿ. ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್. ಹಾಗಾಗಿ ಸದ್ಯಕ್ಕಾರೆಲ್ಲ ವ್ಯವಸ್ಥೆ ನಡೆದೈತಿ. ಮಕ್ಕಳಿಗೆ ಏನು ಹಚ್ಬೇಕಂದಿನ್ರಿ ನಾನು. ಅಲ್ಲಿ ಹೈಟ್ ಆಗುತ್ತಾ ಮತ್ತು ಹೆದರಿಕೆ ಬರ್ತೈತಿ ಸ್ವಲ್ಪ ಬೇಟೆ ಇರೋದ್ರಿಂದ. ಅಂದ್ರೂ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಂಗಿಲ್ರಿ. ಸೊ ಎಲ್ಲ ಕೆಲಸ ಮಾಡುವಾಗ ಎಲ್ಲ ನಮ್ಕಿನ ದಪ್ಪಿದ್ದವ್ರು ಹೈಟ್ ಇದ್ದವರು ಏರಿ ಮಾಡಿ ಕೆಲಸ ಮಾಡಿರ್ತಾರೆ. ಸ್ವಲ್ಪ ಹಳು ಏರಿ ಕೆಲಸ ಮಾಡಿದ್ರೆ ಆಯ್ತು, ಗ್ಯಾಸ್ ಕಡಿಮೆ ಆಗಂತೇಳಿ ಅನ್ಕೊಂಡಿನಿ. ಎಲ್ಲ ಭಾಂಡೆಗಳು ಅಷ್ಟನ್ನು ಕೂಡ ಇಲ್ಲಿ ಹಾಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಡಿಗರ್ ಹಾಕೊಂಡಿದ್ದೀನಿ. ತಿಕ್ಕಿದ್ದು ತಿಕ್ಲಾರ್ದು ಇಡೀ ಎಲ್ಲ ಆಲ್ಮೋಸ್ಟ್ ನಾನು ಏನು ಸಂಸಾರ ಭಾಂಡೆ ಅದಾವಲ್ಲ ಈಗೆಲ್ಲ ಇಲ್ಲೇ ಅದಾವು. ಸ್ವಲ್ಪ ಎಲ್ಲ ಮ್ಯಾಟ್ ಟೈಲ್ಸ್ ಅದೆಲ್ಲನೂ ಕೂಡ ಒರೆಸ್ಕೊಂಡ್ರೆ ಆಯಿತು ಅಂತೇಳಿ. ಯಾಕಂದ್ರೆ ಈ ಕುಕ್ಕರ ಸ್ವಲ್ಪ ಸಿಟಿ ಹಾಗಾಗಿ ಎಲ್ಲ ಕಡೆ ಇದಾದಂಗೆ ಆಗ್ತದ್ರಿ. ಹಂಗಾಗಿ ಎಲ್ಲ ಜಿಗಿ ಜಿಗಿ ಆದಂಗೆ ಆಗ್ಬಿಟ್ಟೈತಿ. ಈಗ ಅಂಟಂತಂಗೆ ಆಗೈತಿ ಈಗ ಟೈಲ್ಸ್ ಅದೆಲ್ಲಾನು. ಅವಾಗ ಕ್ಲೀನ್ ಮಾಡ್ಕೊತ ಇದ್ವಪ್ಪ ಅಂದ್ರೆ ಇದು ಏನಂತೀರಿ ಎಣ್ಣೆ ಜಿಡ್ಡ ಅದೆಲ್ಲ ಇರುತ್ತೆ ನೋಡ್ರಿ ಕಿಟಕಿಗೆ. ಅದು ಅಲ್ಲೇ ಅಂಟ್ಕೊಂತಂದ್ರೆ ಮುಂದೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗಂಗಿಲ್ರಿ. ನಾವು ಹಂಗೆ ಕಂಟಿನ್ಯೂ ಆಗಿ ಸ್ವಲ್ಪ ನೀಟ್ ಇಟ್ಕೊಂತ ಹೋದ್ರೆ ಮೇಂಟೈನ್ ಆಗುತ್ತೆ. ಇಲ್ಲಿ ಕಂಬ ಆದ್ರೆ ಭಾಳ ಹೈರಾಣ ಆಗ್ಬಿಡ್ತೈತಿ ಮುಂದೆ. ಮೇನ್ ಕಿಚನ್ ಚಲೋ ಇರ್ಲಿಕ್ಕೆ ಮುಂಜಾನೆ ಎದ್ದು ಊಟನೇ ಫ್ರೆಶ್ ಅನ್ಸಂಗಿಲ್ಲ. ಮೈಂಡ್ ಕಿರಿಕಿರಿ ಅಂತ ಅನಿಸ್ತೈತಿ. ಸ್ನೇಹ ಸ್ನೇಹ ಪೂಜೆ ಮಾಡ್ದೇನ? ಪೂಜೆ ಮಾಡ್ದಿ? ಮಾಡಲ್ಲ. ಇವತ್ತು ನಾ ಮಾಡಿದ್ರೆ ನಡೀತಿದ್ರಿ ಫ್ರೆಂಡ್ಸ್. ಇನ್ನೊಂದು ಸೂಟಿ ಐತಿ, ಅದಕ್ಕೆ ಆರಾಮ್ಸೆ ಮಾಡಿದ್ರೆ ಆಯ್ತು ಮಕ್ಕಳಿಗೆ ಅಂತ ಹೇಳಿಸಿ ಬಿಟ್ಟು ಎಕ್ಕಿನ ಮ್ಯಾಗನೆ ಇವತ್ತೊಂದಿನ ಮಾಡಿದ್ರೆ ಇವಾಗ ಆರಾಮ್ಸೆ ಮಾಡ್ತಾರೆ. ಮತ್ತು ನಾಳೆ ನಿದ್ದೆ ಇರ್ತೈತಿ. ಈಗ ಎಲ್ಲ ಕೆಲಸಗಳು ನಾ ಮಾಡ್ಕೋಬೇಕಾ. ಈಗ ಶುರು ಮಾಡೋಣ ಬನ್ನಿ. ಫೈನಲಿ ಗ್ಯಾಸ್ ಕಟ್ಟಿ ಮ್ಯಾಗ ಏರ್ ಕುತ್ತಿ ನೋಡ್ರಿ. ಭಯ ಅನ್ಸಕತ್ತೈತಿ. ಬಟ್ ಆದ್ರೂ ಮಾಡಬೇಕು ಕೆಲಸ. ಬಿಡುಗಡೆ ಇಲ್ಲ ನೋಡ್ರಿ. ಇಲ್ಲೇ ಕುತ್ಕೊಂಡು ನಂದು ಒಂಥರ ಆಮೆ ಥರ ಇದ್ದಂಗೆ ಕೆಲಸ. ಅಳು ಮಾಡೋದು, ಪರ್ಫೆಕ್ಟಾಗಿ ಮಾಡೋದು. ಸ್ವಲ್ಪ ಜಿಗಿ ಆಗೈತಲ್ಲ, ಅದಕ್ಕೆ ಸ್ವಲ್ಪ ನೀರು ಮಾಡಿದ್ರೆ
ನೆನಿತದ್ರಿ. ಇದು ಕೈ ನಿಲ್ತದ್ರಿ. ಇದನ್ನ ಯಾವಾಗಾರ ಸ್ವಲ್ಪ ಹಂಗೆ ಒರ್ಸ್ಕೊಂಡಿರ್ತೀನಿ, ಬಟ್ ಇದು ನಿಲ್ಕಲ್ಲ. ಭಾಳ ಇದು ಗ್ಯಾಸ್ ಕಟ್ಟಿಂಗು ಅಗಲಿಗೆ ಐತ್ಲಾ, ಹಂಗಾಗಿ ಗ್ಯಾಸ್ ಕಟ್ಟಿ ಹೈಟ್ ಒಂದೇ ಐತಿ, ಜೊತೆಗ ಅಗಲಿಗೆ ಐತ್ರಿ. 2.5 ಫೂಟ್ ಸನಿಪದ್ರಿ ಫ್ರೆಂಡ್ಸ್. ಇದು ಹಿಂಗ ಅಗಲೇ ಭಾಳ ಐತಿ, ಹಿಂಗ ಉದ್ದಿಗೆ ಇಲ್ರಿ, ಅಗಲ್ ಭಾಳ ಐತಿ. ಸೊ ಈಗ ಸಾಬೂನು ಮತ್ತೆ ಚಿಕ್ಕದ ತಗೊಂಡಿನಿ. ಈಗೆಲ್ಲಾನು ಸ್ವಚ್ಛಗೆ ಮಾಡ್ಕೋಬೇಕು ನೋಡ್ರಿ. ಇಲ್ಲೇ ಕುಂತಲ್ಲಿ ಸ್ವಚ್ಛಗೆ ಮಾಡ್ಕೋತೀನಿ. ಹಂಗೆ ಕಂಟಿನ್ಯೂ ಆಗಿ ವಿಡಿಯೋದೊಳಗೆ ಇರ್ರಿ ಫ್ರೆಂಡ್ಸ. ಇವತ್ತೆಲ್ಲ ಮನೆ ಕ್ಲೀನಿಂಗನೇ ಅಂತ ಹಾಕೋಬಹುದು. ಇದು ಲಗುಟಾಗಿ ಕ್ಲೀನ್ ಆಗುತ್ತೆ ಅವಾಗ ಸ್ವಲ್ಪ ಮಾಡ್ಕೋತಾ ಇರ್ತೀನಲ್ಲ, ಹಾಗಾಗಿ ಭಾಳ ದಿವಸ ತೆಗೆದ್ರೇ ಸ್ವಲ್ಪ ಜಡ ಆಗದ್ ನೋಡ್ರಿ. ಶಿವರಾತ್ರಿಗೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಎಲ್ಲಾನು, ಶಿವರಾತ್ರಿ ಒಳಗ. ಬಟ್ ಅಷ್ಟು ಆಗಿಲ್ಲ ಫ್ರೆಂಡ್ಸ್, ಬರೀ ಜೀಡಿ ಅದೆಲ್ಲ ಹೊಡ್ಕೊಂಡಿದ್ದೆ. ನಿಮಗೆ ಎಲ್ಲಿ ಅಪ್ಸೆಟ್ ಆಗಿಬಿಡ್ತು ಇವ, ಹಾಗಾಗಿ ಓಕೆ ಮತ್ತೆ ಸಿಗ್ತೀನಿ. ಯಾನ್ ನಡ್ದದ? ಎಲ್ಲಿ ಏನ್ ನಡ್ದದ? ಎಷ್ಟು ತಾಸು ಬೇಕು? ಚಾಲು ಅದಿಲ್ಲ ವಿಡಿಯೋ ಶೂಟಿಂಗ್, ಎಲ್ಲರಿಗೆ ಕೇಳಿಸ್ತಾ ಹೇಳ್ರಿ. ವರ್ಷ 2 ತಾಸು ಯಾಕೆ? ಇನ್ನ 2 ತಾಸು ತೋರಿ, 4 ತಾಸ. ಏನ್ ಮಾಡಿದ್ರಿ ನಮ್ಮ ಮಾವಾಗ? ಏನ್ ಮಾಡಿ ಬಂದ್ರಿ? ನಮ್ಮ ಅತ್ತೆ ಕೂಡ ಜಗಳ ಮಾಡನ್ ಬರ್ರಿ. ಮುಂಜಾನೆ ಒಂದ್ ದಮ್ ಆಗ್ಯದ, ಈಗ ಮುಂಜಾನೆ ಒಂದ್ ದಮ್ ಆಗ್ಯದ, ಒಂದ್ ದಮ್ ಮುಂಜಾನೆ ಅಲ್ಲ. ಹಾಯ್ ಮಾಡ್ರಿ. ಏನ ಹಾಯ್ ಮಾಡೋ ರೊಕ್ಕ ತೊಳಕಿನ ನಾವು ಹಾಯ್ ಮಾಡೋ. ಮತ್ತ ನಿಮ್ಮ ಮಗನಿಗೆ ಹೆಟ್ಟತೀನಲ್ಲ ಚಂತನ, ಆಗ್ಲಿ ರಾತ್ರಿ ಮಾಡಿ ಸಾಕಾಗಲ್ಲ ನೋಡ್ರಲ್ಲ. ಮತ್ತ ಇಲ್ಲ ಸೋಪಾಗ್ಯದ ರೊಕ್ಕ ತಗೋತಿ ಅನುಕ ಯಾರು ಮಾಡಿ ಹಾಕೊಂಡು ಇಲ್ಲಿ ಮೇರಿ ಕತ್ತಿದೆಲ್ಲ ನಿಮ್ದೇ ಗುದ್ದಿಗೆ ಹೊತ್ತು ಕತ್ತಿದು. ನನ್ನ ಸಿಟ್ಟಿ ಬರೆಸ್ಬೇಡ್ರ, ತಲೆಗೆ ಹೊಳಸಿ ನೀವು ಅಂದ್ರೆ ನೋಡ್ರಿ ಎಲ್ಲ ಯೂಟ್ಯೂಬ್ದಾಗ ರೆಕಾರ್ಡ್ ಆಗತ್ತ. ಎಲ್ಲ ನೋಡ್ರಿ ಇವ್ರಿಗೆ ಮಾಡೋಕತ್ತೀನಂದ್ರೆ ಬಿ ಹಿಂಗ ಅಂತಾರ. ಉಲ್ಟಾ ಸೊಸಿ ಉಲ್ಟಾ ಅನ್ಬೇಡ್ರಿ ಮತ್ತ ಸುಮ್ಮೀರಿ, ಜಗಳಿಗೆ ಬರ್ಬೇಡ್ರಿ. ನನ್ನ ಕೂಡ ಕೊಟ್ಟಿಲ್ಲ ಅಂದ್ರೆ ಮತ್ತ ಇಲ್ಲಿನ ನನ್ನ ಕೈಯಾಗಿದ್ರಿ ಇನ್ನ ಭಾಳ ಮುಂದ. ಮತ್ತ ಏನು ಮಕ್ಕಳಿದ್ರ ತೋಡಿದ್ರ ನಿಮಗೆ ಅಲ್ಲ ಏನೇನಿಲ್ಲ. ಕರೆಕ್ಟ್ ಅದ್ರಿ ನೋಡ್ರಿ. ನೀವು ಹ್ಯಾಂಗ್ ಮಾಡಿರಿ, ನಾವ್ ಹಾಗೆ ಹ್ಯಾಂಗ್ ಮಾಡೀರಿ. ಇಲ್ಲ ಅದಕ್ಕೆ ನಮ್ಮ ಹಾಲ್ ಕಾಸೋದು, ನಾಷ್ಟ ಮಾಡೋದು, ಮತ್ತ ಇಲ್ಲ ಅವು ನಮ್ಮ ಮಾವನಾಗ ಮತ್ತ ನಮ್ಮ ಮಾವ ಇಲ್ಲ ನಮ್ಮ ಮಾವ ಕಮ್ಮಗ ತಂದು ಹಾಕ್ತಾರ. ಮತ್ ಮಾಡೋಕೆ ಏನಾಗ್ಯದ ನಿಮಗ? ನಿಮಗ ತ್ರಾಸ ಇದ್ರಲ್ಲ, ಅದು ತಂದು ಹಾಕ ತ್ರಾಸ ಇದ್ರಲ್ಲ. 4 ಕಡೆ ಮಾಡಂದ್ರೆ ಬಾರಣೆ ಮಾಡ್ತೀರಿ. ನೋಡ್ರಿ ಸುಮ್ಮ ಹಂಗೆ ಜಸ್ಟ್ ಕಾಮಿಡಿ ಅಂತ ಅನ್ಕೋರಿ. ಹಿಂಗೆ ಇರ್ತಾವ ನಮ್ಮ ಹೊಸರು ಹತ್ತಿ ಸುದ್ದಿ ಮಾತಿದ್ರೆ ಮತ್ ಸೀರಿಯಸ್ ಅನ್ಕೋಬೇಡ್ರಿ. ಹೌದಿಲ್ರಿ? ಮತ್ ಸೀರಿಯಸ್ ಅಂದಾರ ಅಂದೆ ಎಲ್ಲರಿಗೆ. ಹಿಂಗೆ ಇರ್ತಾವ ನಮ್ಮ ಅತ್ತಿ ಸೊಸ್ತಾರ ಜಗಳಂದೆ. ಮತ್ತ ಏಟ್ ಮೊಮ್ಮಕ್ಳ ಮರಿ ಮೊಮ್ಮಕ್ಳು ಆಗ್ಯಾರಿ. ಇನ್ನ ಒಂದ್ ಕಪ್ ಚಾ ಅತಿ ಮಾಡಿ ಮಾಡಕ್ ಗೊತ್ತಿಲ್ಲ ಇವ್ರೀಗ. ಸೊಸ್ತಾರಿಗೆ ಹೇಳ್ತಾರ ಗಿರಿ ಮೊಮ್ಮಕ್ಳು ಈಗ ಆಲ್ರೆಡಿ ತಯಾರಾಗ್ಯಾರೇನು ಅದೇ ಅಂತೀನಲ್ಲ. ಮತ್ತ ಗಿರಿ ಮೊಮ್ಮಕ್ಳು ಬಂದ್ರಿ ಬಿ ನಿಮ್ಗೆ ಒಂದ್ ಕಪ್ ಚಾ ಅದಿದ್ ಗೊತ್ತಾಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲ ನಮ್ಮ ಮಾವನಂಗ್ ನಿಮ್ ಮಕ್ಳಿಗೆ ಯಾಕೆ ಕಳ್ಸಿಲ್ಲ? ನಮ್ಮ ಮಾವ ನಿಮ್ ಕೈಗೆ ಹ್ಯಾಂಗ್ ಮಾಡ್ತಾರ ಹಂಗ ಮಕ್ಳಿಗೆ ಕಳ್ಸಿಲ್ಲ. ಇದೇ ಕಲ್ಸಿರಿ, ಚಲೋ ಗುಣಗಳ ಕಳ್ಸಿರಿ ಮಕ್ಳಿಗ. ಅಂದಿಲ್ರಿ? ಅಂದಿವ ಹಾ ಬರೋಬರ್ರಿ. ನಿಮ್ ಮಕ್ಳಂತಾರ ಜಗದಾಗ ಯಾರನ್ನೂ ಇಲ್ಲ, ಜಗದಾಗ ಇಲ್ಲಿ ಅಡಮುಟ್ ಅಂದ. ನಿಮ್ ಮಕ್ಳಂತ ಅಡಮುಟ್ ಯಾರು ಇಲ್ಲ. ಸಾವ್ಕಾಸ್ ಅಂದ ಮಂದಿ ಕಳ್ಸಂದು. ನಿಮ್ ಮಕ್ಳಂತ ಅಡಮುಟ್ ಯಾರನ್ನೂ ಇಲ್ಲ.
ಏನೇನೋ ಗಾಡಿ ಮಾಡ್ತಾರೆ ನಮ್ಗೆ ಇವಾಗ ಹಾ ನಿಮ್ಗೆ ಚಲೋನೇ ಇರೋರಲ್ಲ ಹಂಗೇನಿಲ್ರಿ ನಿಮ್ಗೆ ಚಲೋನೇ ಇರೋರು ಕಾಯಿ ತನ್ನ ಮಕ್ಕಳಿಗೆ ಕೊಡ್ಲಿ ಹೇಗಣ ತನ್ನ ಗುದ್ದಿಗೆ ಆತ ಹೇಗಣ ತನ್ನ ಗುದ್ದಿಗೆ ಆತ ಒಂದೇನಿಲ್ರಿ ನಂದೇ ಕೆಂಪು ಬರ್ತಿರ್ತಾವ ಖರೇನೆ ನೋಡ್ರಿ ಅದು ಕೆಂಪೇ ಇರ್ತದಲ್ಲ ಕೊಡಂಗೆ ಕಣಮ್ಗೆ ಏನ್ರಿ ಅದ ಅರ್ಥ ನಂದೇ ಕೊಂಡಿ ಕೆಂಪು ಕೋಡಿ ನಂದೇ ಕೋಡಿ ಕೆಂಪು ಹಂಗ ನೀವು ಹಂಗಿದ್ರಿ ನೀವು ಅವ ಮಕ್ಕಳು ಬಾಯಿಲೇನೆ ಹೇಳ್ತೀನಲ್ಲ ಮತ್ತೇನೋ ನಮ್ಮ ಮಕ್ಕಳು ಚಲೋ ನಾವು ಅನ್ನೋರಿ ಏನ್ದೇವ ಚಲೋ ಮಾಡಿರೇವ ಕೊಬ್ಬರಿ ಖಾರ ಯಾರು ಕೊಡ್ತಿದ್ದಿಲ್ಲ ನಿಮಗೆ ಅಡಿಲಿಕ್ಕಂದ್ರ ಅಡಿಲಿಕ್ಕೆ ಕೊಬ್ಬರಿ ಖಾರ ಯಾರು ಕೊಡ್ತಿದ್ದಿಲ್ಲ ತಿನ್ನುಗ ನೀವು ಕಪ್ಪ ಹಡಿಲಿಲ್ಲ ಅಯ್ಯವ್ವ ಒಯ್ದೇವ ಒಯ್ದು ಅದಕ್ಕೆ ಬಿಟ್ರಿ ಬಿ ಬಿಲಾರ್ದ ಬೆನ್ ಹತ್ತಿರಿ 4 ತಿಂಗಳ 5 ತಿಂಗಳ ಅಂದಿಲ್ರಿ ಲೈನ್ ಹಚ್ಚಿರು ಒಂದು ನೋಡ್ರಿ ಅದು ಡೈಲಾಗ್ ಆಗೈತೆ ನಿಮ್ಗೆ ಲೈನ್ ಹಚ್ಚಾರದ್ದು ಎಲ್ಲ ರೆಕಾರ್ಡ್ ಹಾಕತ್ತದ ಎಲ್ಲ ನಮ್ಮ ಮಂದಿ ಕೇಳೋದಾರ ನೋಡ್ರಿ ಲೈನ್ ಹಚ್ಚಿರತ್ತ ಇವ್ರ ಮಕ್ಳಿಗೆ ಒಂದರ ಸಿಕ್ಕದ ಅದು ಪುಣ್ಯ ಅದ ಹೇಳ್ತಾರ ಈಗ ಎಂತಿದ್ದವ್ರು ಕೂತಾರ ಈಗ ಮತ್ತ ನೀವು ಲೈನ್ ಹಚ್ಚಾರತ್ತೀರಿ ಮಕ್ಳಿಗಿನ ನಿಮ್ಮ ಮಕ್ಳಿಗೆ ಪುಣ್ಯ ಸಿಕ್ಕ್ಯಾವ ಹಿಂದೇವ್ವ ಈಗಿನ ಅಯ್ಯಯ್ಯವ್ವ ಮಾಡ್ರಿ ಇನ್ನೊಂದು ಮಾಡ್ರಿ ಚಿಗರ್ ಮೀಸಿ ಇನ್ನ ಈಗಾರ ಹುಟ್ಟುಕತ್ತ ನಮ್ಮ ಮಾವು ಮಾಡೋದೇನು ಅಡಿಗೆ ಮಾಡಕ್ ಹೋಗ್ಬೇಕಿ ವಾಕಿಂಗ್ ಹೋಗಕ್ ಹೋಗ್ಬೇಕೆಂದು ನೋಡ್ರಿ ಕಾಮಿಡಿ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ಮತ್ತ ಅಟ್ ಹೆಚ್ಚ ಮಾಡೋದು ಯಾಕ ಇಲ್ಲ ಹೆಚ್ಚ ಯಾಕೆ ಮಾಡಿಡೋದು ಅದು ಮಾಡಮ್ಮ ಇಟ್ಟಿಟ್ಟೆ ಕಾಣಿಸ್ತದ್ರಿ ಮಾಡಮ್ಮ ಇಟ್ಟಿಟ್ಟೆ ಅನ್ನಿಸ್ತದ ಹಿಟ್ಟ ಏನು ಮಕ್ಕಳು ಮಾಡೋರಿಗೆ ಬರೋಲ್ಲ ನಮ್ಮ ಪೂರ್ವನವ್ರಿ ಅದು ಕಟ್ಟೆ ಮಾಡ್ಕೊಂಡು ಅವ್ರು ಏನಾರ ಚಪಾತಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೇಕಾದ್ರೆ ಚಪಾತಿ ಇರಲ್ಲ ಸ್ವಸ್ತ್ಯಾರ್ದು ವರ್ಣ ಮಾಡ್ತಾರ ನೋಡ್ರಿ ಹಾ ಅಯಿಂದಲ್ಲ ನಾನು ಹಂಗೆ ದಿನ 4 ಯವ್ವ ಫ್ರೆಂಡ್ಸ್ ನನ್ ಗೋಣ್ ಉಸುಕತ್ತ ಮತ್ತಿನ್ ನೋಡಿ ಮತ್ತೆ ಆಮೇಲೆ ಸಿಗ್ತೀನಿ ರೀ ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಅಲ್ಲೆಲ್ಲ ಜೋರು ಐತಿ ಮತ್ತೊಂದು ಸರಿ ಒದ್ದೆ ಅರಿವೆ ಮಾಡಿ ಬರ್ಸ್ಕೋಬೇಕ್ರಿ ಅಲ್ಲೆಲ್ಲ ಆಗಿತ್ತು ಮೊನ್ನೆ ಅದು ಸೀಟ್ ಹಾರಿ ನೋಡ್ರಿ ಅಲ್ಲೆಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟೈತಿ ಇದೆಲ್ಲ ಜಿಗಿ ಆಗಿತ್ತು ಅದನ್ನೆಲ್ಲ ಒರೆಸ್ಕೊಂಡಿನಿ ಒಂಥರ ಫ್ರೆಶ್ ಅಂತ ಅನ್ಸತ್ತೈತೆ ಅಡುಗೆ ಮನೆಯಾಗ ಬರೋಣ ಇದನ್ನೆಲ್ಲ ಮತ್ತೆಲ್ಲ ಒರೆಸ್ಕೊಂಡು ಮಾಡಿ ಎಲ್ಲ ಸಾಮಾನು ಇಟ್ಕೊಂಡಿನಿ ರೀ ಬಾಂಡೆಗಳು ಅಷ್ಟು ತಿಕ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್ ಏನಿದ್ದಷ್ಟೆಲ್ಲ ಸಂಸಾರ ಸಾಮಾನು ಇಲ್ಲೇ ಅದಾವ ಇವನು ಈಗ ಎಲ್ಲ ಅರ್ಬಿಗಳು ಹಿಂಡಿ ಇಟ್ಟೀನಿ ಇನ್ನು ಕಸದೆಲ್ಲ ಹೊಡ್ಕೋಬೇಕ್ರಿ ಈ ಕಡೆ ಎಲ್ಲ ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ಕಸ ಹೊಡ್ಕೊಂಡು ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ ಮುಚ್ಚಿದ್ದಿರ್ತಂದ್ರೂ ಇಷ್ಟು ಡಸ್ಟ್ ಇರ್ತೈತಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವಿಲ್ಲಿ ಇದನ್ನೆಲ್ಲ ಮತ್ತೆ ಒಳ್ಳೆ ನೀಟಾಗಿ ಕಸ ಹುಡ್ಕೊಂಡು ಒರೆಸ್ಕೊತೀನಿ ರೀ ಇಲ್ಲೆಲ್ಲ ಒರೆಸ್ಕೊಂಡು सिगತೀನಿ किचन वरचं सगळं झालं वरचं सगळं मस्त आता खायचं चाललंय ಎರಡು ಕಪಾಟದ ಸ್ವಚ್ಛ ಅದ ನೋಡ್ರಿ ಒಳಗಡೆ ಎಲ್ಲ ಒರೆಸಿಲ್ರಿ ಫ್ರೆಂಡ್ಸ್ ಒಟ್ಟು ಧೂಳ ಎಲ್ಲ ಉಡ್ಕೊಂಡು ಮತ್ತೆ ಸಾಮಾನು ನೀಟಾಗಿ ನಾನೇ ಇಡ್ತೀನಿ ಮತ್ತೆ ನಾನೇ ಯೂಸ್ ಮಾಡ್ತೀನಿ ನೋಡ್ರಿ ಎರಡು ನನ್ನ ಕಡೆಯಿಂದಾನೇ ಆಗ್ತಾವು ಅದು ಗಡಿಬಿಡಿಯಾಗಿ ಒಂದೊಂದ್ಸರಿ ಕಿಚನ್ ಸಾಮಾನ किचन तुझ्याकडनं घाण होतंय 2 बेडरूम आणि हॉल आमच्याकडनं होत आहे ಮಾಡೋರು ನಾವೇ ಇಡೋರು ನಾವೇ ಇವಾಗ ನಾಲ್ಕು ಓದಿದ್ದು ನೋಡ್ರಿ ಫ್ರೆಂಡ್ಸ್ ಇದನ್ನಂತೆ ಹಾಕ್ತೀನಿ
ಅಲ್ರಿ ಮತ್ತೊಂದು ದಿನ ಒರ್ಸ್ಕೊತೀನಿ. ಇಲ್ಲಿ ಬಂತು ಬ್ಯಾನ್ ಆಗುತ್ತದೆ ನೋಡಿ ಮಾವು ಮನೆ ಹಂಗೆ ಸಣ್ಣಾಗಿ ರಾತ್ರಿ ಹೋಗ್ತಿ ಒಂದೇ ಈ ಕೈ ಮೇಲೆ ಜೋರಾಗಿ ಮಾಡಿದ್ನಲ್ರಿ ಒಂಥರ ಹೆದರಿ ಕೊಟ್ಟಿದಂಗೆ ಹಾಕತ್ಬಿಟ್ಟೈತಿ. ಬನ್ನಿ ಹೆಂಗೆ ಆಗುತ್ತಾನವ ಅಂತ ಹೇಳಿದಾರೆ ಹಿಡಿ. ಏನು ಜೋಡ ಆಗೈತೆ ನೋಡ್ರಿ ಫ್ರೆಂಡ್ಸ್, ಒಂದಾಗನೇ ಒಂದು ಏನಾರ शरीरಕ್ಕೆ मग ते ट्रॉली करून घेतली असती तर स्वच्छ करायला झालंच नसतं. ನೋಡಿದ್ ಎಷ್ಟು ಒಳಗ ಐತೆ ನೋಡಗ ಚಂತ ಮುಚ್ಚಿರ್ತೀವಿ ಮತ್ತೆ ಕಾಣ್ತಿದ್ದು ಎಷ್ಟು ಸಣ್ಣ ಡಸ್ಟ್ ನೋಡ್ರಿ, ಎಷ್ಟು ಸ್ವಚ್ಛ ಇಟ್ಟಿರ್ತೀವಿ ಮತ್ತೆಲ್ಲ ಮುಚ್ಚಿರ್ತೀನಿ ನಾನು, ತೆಗ್ದಿರಂಗಿಲ್ಲ ಸಮಯ. ಡೋರ್ಗಳು ಕಿಟಕಿ ತೆಗ್ದಿರ್ತೀನಿ ಬಿಡ್ರಿ, ಮತ್ತೆ ಮನ್ಯಾಗ ಗಾಳಿ ಅದು ಚಂದ ಬರ್ತದೆ ಹೇಳಿ. ಇದು ಜರ ಭಾಳ ಹೊಲ್ಸೆ ಐತಿವ ಏ ಪಿಲ್ಲೆ ಅದಕ್ಕೆ 1 ವರ್ಷದ್ರೆ ಒಗದಿಟ್ಟಿನ್ರಿ ನಾವು ಅಜ್ಜಿ ಅದ. ಇದು ಭಾಳ ಸ್ವಲ್ಪ ಚಂತನ ಇದು ಇದೆ ಕೈ ಭಾಳ ಆಡ್ತು ನೋಡಿ ಜಾಗ, ಹಂಗಾಗಿ ಸ್ವಲ್ಪ ಹೊಲ್ಸಾಗದು ನೋಡಿ. ಈಗ ಉಪ್ಪು ಅರಿಶಿನ ಒಂದು ಅರ್ಧ ಹಾಕಿ ಉಪ್ಪು ಅರಿಶಿನ ಹಾಕಿ ಒರೆಸ್ಕೋಬೇಕು. ಬಾಣೆ ಇಡು ಮಾಡು ಹಿಂಗಾಗಿ ಇದನ್ನ ಅಲ್ಸತ್ತೈತ್ರಿ. डोक्याला लागतंय बघ. ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಆಗ ಒಂಚೂರು ಮಾಡಿ ಕೂತಿದ್ದೆ, ನಮ್ಮ ಅತ್ತಿ ಬಂದ್ರು ಅಲ್ಲೇ ಹೋಗ್ತಾವ ಕೂಡ ಸ್ವಲ್ಪ ಕಾಮಿಡಿ ಆಯ್ತು. ಭಾಳ ಅಂದ್ರೆ ಭಾಳ ಮಾತಾಡ್ತೀವಿ ನಾವು ಒಬ್ರಿಗೊಬ್ರು ಏನ್ ಜಗಳ ಮಾಡ್ತಾರಪ್ಪ ಇವ್ರು ನಂಗೆ ಅನಿಸ್ತಿರ್ಬೇಕು, ಹಂಗೆ ಅವಾಜ್ ಬರ್ತಾವ ನಮ್ಗೆ ಎಲ್ಲರೂ ಅತಿ ಸಸ್ತೆ ಇರ್ತ. स्वच्छ करायली आहे. ಬರ್ರಿ ಇದೇ ಆಗತ್ತಿಲ್ಲ, ಅತಿ ಸಸ್ತೆ ಇರ್ತೀವಿ ಬಂದ್ರಿ ಪಾರು ಮಮ್ಮಿ ಬಂದಿರಿ. ಆಗ ಫ್ರೆಂಡ್ಸ ಕಿಚನ್ದೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದೀನಿ. ನೆಲ ಒಂದು ಒರೆಸ್ಕೋಬೇಕಾ, ಮತ್ತು ಅವೆಲ್ಲ ಡೋರ್ಗಳೊಂದು ಒರೆಸ್ಕೋಬೇಕಾ, ಅದೊಂದು ಉಳಿದೈತಿ. ಸೊ ಅದನ್ನು ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತಿ, ಅದನ್ನ ಕೆಲಸ ಮಾಡ್ತೀನಿ ಬರ್ರಿ. ಇಲ್ಲಿ ಸದ್ಯಕ್ಕೆ ಅನ್ನಕ್ಕೆ ಇಟ್ಟೀನಿ ರೀ ಫ್ರೆಂಡ್ಸ. ಹಾಗೆ ಒಂದು ಕೆಲಸ ಜೊತೆಗೆ ಮತ್ತೊಂದು ಕೆಲಸನ ಆಗುತ್ತಂತೇಳಿ ಎಲ್ಲ ಅಷ್ಟು ಭಾಂಡೆಗಳು ಅಷ್ಟು ತಿಕ್ಕಿನ್ರಿ. ಇದು ನೀರಿಂದು, ಇದು ಒಳಗಡೆ ಇಟ್ಟಿದ್ನೆ. ಇವತ್ತು ನೀರು ಬಂದಾವ ಫ್ರೆಂಡ್ಸ, ತುಂಬ್ಯಾರ. ಬಟ್ ಇದು ಒಜ್ಜಾಗುತ್ತೆ ನೋಡ್ರಿ, ಹಂಗೆ ಒಯ್ದಿಲ್ಲ. ಬಟ್ ಇದು ತಿಕ್ಕಿರಲಿಲ್ಲ ಅಂತೇಳಿ ಇದ್ರೊಳಗೆ ನೀರು ತುಂಬಿಲ್ಲ. ಸೊ ಇವಾಗ ಇಷ್ಟೆಲ್ಲ ತಿಕ್ಕಿನಿ. ಆಮೇಲೆ ಅದನ್ನೆಲ್ಲ ಜೋಡಿಸಿಟ್ಕೋಬೇಕು. ಇವನ್ನೆಲ್ಲ ನೀಟಾಗಿ ಮಾಡ್ಕೊಂಡೀನಿ. ಸ್ವಲ್ಪ ಈ ಕಡೆ ಗಾಳಿ ಆಡಲಿ ಅಂತೇಳಿ ಓಪನ್ ಬಿಟ್ಟೀನಿ ರೀ. ಈ ಕಡೆ ಮುಚ್ಚಿನಿ, ಇಲ್ಲಿಗೆ ಬಂದಾಗ್ಬಿಡ್ತದೆ ಗ್ಯಾಸ್, ಅದಕ್ಕಂತೇಳಿ ಈಗ ನಾನು ಇದು ನೋಡ್ರಿ ಹಪ್ಪಳಕ್ಕೆ ನೆನೆ ಇಟ್ಟಿದ್ನೆಲ್ಲ ಇದನ್ನು ಕೂಡ ತೊಳೆದೀನಿ. ತೊಳೆದು ಮತ್ತು ಸೈಡಿಗೆ ಇಟ್ಟೀನಿ. ಇವು ಶೇಂಗಾ ಉರಿಬೇಕ್ರಿ, ಹಂಗಾಗಿ ಇವನು ತೆಗೆದಿಟ್ಟಿನಿ. ಗ್ಯಾಲ್ರಿ ಒಳಗೆ ನೋಡ್ರಿ ಫ್ರೆಂಡ್ಸ, ಇಲ್ಲೆಲ್ಲ ಈ ಥರ ಪಳ್ಳ ಐತೆ ನೋಡ್ರಿ. ಇಲ್ಲಿ ಏನೂ ಇಲ್ರಿ ಫ್ರೆಂಡ್ಸ್, ಫುಲ್ ಹವಾ, ಏನು ಪೋಕಳ ಅಂತಿರ್ಲಿ ಅವಾಜ್ ನೋಡ್ತಿರ್ಬೋದು ನೀವು. ಇಲ್ಲಿ ಎಷ್ಟು ಸರಿ ಏನ್ರಿ ಇಲ್ಲೆಲ್ಲ ಸಿಮೆಂಟ್ ಕೊಡ್ರಿ ಅಂತೇಳಿ ಆ ಟೈಮ್ದಾಗ ಬಿಲ್ಡರ್ ಕೆಲಸದವ್ರಿಗೆ ಮಾಡೇ ಇಲ್ರಿ ಫ್ರೆಂಡ್ಸ. ನೋಡಿರಿ ಈ ಥರ ಐತಿ. ಈಗೇನಾಗುತ್ತಂದ್ರೆ ದಿನ ಕಸ ಹುಡುಗಿದ್ರು ಇದು ನೋಡ್ರಿ ಅಗಳೇ ಕಸ ಹುಡುಗೈತಿ. ಮತ್ತು ಇಲ್ಲಿ ಇರುವಿ ಹಳ್ಳುಗಳು ನೋಡ್ರಿ, ಈ ಥರ ಹಳ್ಳುಗಳು ಒಳಗ್ಲಿಂತ ಹೊರಗೆ ತೆಗಿಯಕತ್ತವ. ಪೂರನೇ ಪಳ್ಳಾಗೈತಿ, ಫುಲ್ ರೌಂಡ್ ಎಲ್ಲ ಗೆಲ್ರಿ ಸುತ್ತೂ ಹಂಗೆ ಐತ್ರಿ ಫ್ರೆಂಡ್ಸ್. ಹಂಗಾಗಿ ಈಗ ಅದಕ್ಕೆ ಸಿಮೆಂಟ್ ಅದ ಹಚ್ಚಿದ್ರೆ ಆಯಿತು ಅಂತ ಹೇಳಿ. ಅವಾಜ್ ಕಡಿಮೆ ಮಾಡ್ತೇನೆ, ಟಿವಿ ಬಂದ್ ಮಾಡಿ. ಕ್ಯಾಮರಾ ಚಾಲು ಮಾಡಿರಿ ಫ್ರೆಂಡ್ಸ. ಮೊದಲ ಸ್ವಲ್ಪ ನೀರು ಬಿಟ್ಟಿನ್ರಿ, ಅಂದ್ರೆ ಫುಲ್ ಡ್ರೈ ಇತ್ತಲ್ಲ, ಸ್ವಲ್ಪ ನೀರು ಬಿಟ್ರೆ ಗಟ್ಟಿಗೆ ಹಿಡ್ಕೊಂತೇಳಿ. ಅದಾದ್ಮ್ಯಾಗ ಈಗ ವೈಟ್ ಸಿಮೆಂಟ್ ಹಚ್ಚಕತ್ತಿ ನೋಡ್ರಿ ಎಲ್ಲ ಕಡೆ. ಆ್ಯಕ್ಚುಲಿ ಇದನ್ನೆಲ್ಲ ಮನ್ಯಾಗ ಗಂಡು ಮಕ್ಕಳು ಶಾಣೆ ಇದ್ದು ಮಾಡ್ಬೇಕ್ರಿ. ನಮ್ಮ ಮನೆಯವ್ರು ಊರಿಗೆ ಉಪ್ಕರಿ ಮನೆಗೆ ಮಾಡಿದ್ರು. ಹೊರಗಿನವ್ರದ್ದು ಯಾರ್ದಾರು ಕೆಲಸ ಹೇಳಿದ್ರೆ ಹೋಗಿ ಮಾಡ್ತಾರೆ, ಆಗಲೇನಲ್ಲ ರಾತ್ರಿನಲ್ಲ. ಮನೆದಾದ್ರೆ ಅವ್ರಿಗೆ ಒಟ್ಟ ಟೈಮೇ ಸಿಗಲ್ಲ, ಹಂಗಾಗಿ ನಾವೇ ಹಾಕಲಾರ್ಬೇಕು. ಸೊ ಈಗ ಸುತ್ತದ ಎಲ್ಲ ಈ ಥರ ಹಚ್ಚಿದ್ ನೋಡ್ರಿ. ಸ್ವಲ್ಪ ಉಳಿದೈತಿ, ಭಾಳ ಎರಿ ಬಂದ್ರೆ ಅಷ್ಟು ಎಷ್ಟು ನೀಟಾಗಿ ಕಸ ಹೊಡೆದ್ರು ಮತ್ತೆ ಮನೆಗೆ ಬರಕತ್ತವ್ರು. ಅಷ್ಟು ಬಡ್ಕೊಂಡಿಂದ ಆ ಟೈಮ್ದಾಗ ಕೆಲಸದವರು ಇದನ್ನ ಅವ್ರದ್ದು ತರಪೆ ಇಲ್ಲ ಅಂತಿದ್ರು ಕೆಲಸ. ನಾವ ಪರ್ಸನಲ್ ಮಾಡ್ಕೋಬೇಕು. ಇಷ್ಟಕ್ಕೆ ಯಾರು ಮಾಡ್ತಾರೆ, ರೊಕ್ಕ ಕೊಟ್ಟು ಇಷ್ಟಕ್ಕೆ ಯಾರು ಬರಂಗಿಲ್ಲ. ಕಿಚನ್ದಾಗ ಒಂಚೂರು ಐತಿ, ಅದೆಲ್ಲ ಕಡಪ ಹಾಕೊಂಡೆ ನೋಡ್ರಿ. ಕೆಳಗಡೆ ಸ್ವಲ್ಪ ಇದೇ ಐತಿ.
ಅದಕ್ಕೆ ಇದಕ್ಕೆ ಪೂರ್ತಿ ಮತ್ತೆ ಒಂದಿನ ಪಗಾರ ತೊಗೋತಾರೆ ಫ್ರೆಂಡ್ಸ್. ಬರೋರು ಏನು 50-100 ರೂಪಾಯಿ ಯಾರ ಕೈನೇ ಹಚ್ಚಂಗಿಲ್ಲ. ಈಗ ಸುಮ್ಮನೆ ನಾವ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡೋದು. ಸಂಸಾರ ತಿಪ್ಪಲ ಭಾಳ ದೊಡ್ಡದೈತೆ ನೋಡ್ರಿ ಫ್ರೆಂಡ್ಸ್. ಅದು ಹತ್ತರಿಗೆ ಹತ್ತದ್ರಿ ಸಂಸಾರ. ಕೈಗೆ ಮೈಗೆ ಹಚ್ಕೊಳ್ಳೋದ್ರಿಗೆ ಹತ್ತಲ್ಲ. ನಮ್ಮತ್ತ ಹೆಣ್ಮಕ್ಳಿಗೆ ಭಾಳ ಮನೆ ಹಿಡ್ಕೊಂಡು ಮಾಡ್ಕೊತ ಹೋಗ್ತೀವಿ ನೋಡ್ರಿ. ಮೈ ಮ್ಯಾಗೆಲ್ಲ ದಂಧಿ ಬರ್ತಾವೆ. ಮಾಡಿನೂ ಒಮ್ಮೆ ಏನೂ ಇಲ್ಲ. ನಮ್ಮದೈತಿ ಬಿಳ್ಳಾರ್ದೈತಂತೆ ಸುಮ್ ದಗದ್ ನೋಡ್ರಿ ಎಲ್ಲರಿಗೂ. ಮಾಡ್ತಾರಂದ್ರೆ ಹಿಗ್ಗರು ಇಲ್ಲ, ಮಾಡಿಲ್ಲ ಅಂದ್ರೆ ನಾಳೋರು ಇಲ್ಲ. ನಮ್ದಕ್ಕೆ ನಾವೇ ಬಡ್ದಾಡಿ ಸಾಯ್ಬೇಕು. ಓಕೆ, ಇದೆಲ್ಲ ಹಚ್ಚಿ ಈಗ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ರೀ. ಈಗ ಬೆಳಗ್ಗೆ ಹಚ್ಚೋದಲ್ಲ ಎಷ್ಟರ ಇದ್ದಿದ್ದು ಇದ್ಲಿಕ್ಕಂದ್ರೆ ಮತ್ತೆ ಹಂಗೆ ತಲೆ ಉಳ್ಕೊಂಡ್ಬಿಡ್ತೈತಿ. ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ. ಎಲ್ಲ ಸುತ್ತಕ ಹಚ್ಚಿನಿ. ಹಚ್ಚಿ 2 ಸರಿ ಒರೆಸೀನಿ. ಅಂದ್ರೆ ನನ್ನ ಚೂರು ಬೆಳಬೆಳಗೈತಿ. ಇನ್ನೊಂದು ಸರಿ ಚಲೋತ್ನಾಗ ನೀರು ಬಿಟ್ಟು ವಾಶ್ ಮಾಡಿದ್ನಂದ್ರೆ ಚೆನ್ನಾಗಿ ಇದು ಆಗುತ್ತೆ ನೋಡ್ರಿ. ಕೈ ಏನಾಗುತ್ತೆ ಗೊತ್ತಿಲ್ಲ, ಒಂಥರ ಹಿಂಗೆ ಬಿರುಸಾಗೈತಿ ರೀ ಫ್ರೆಂಡ್ಸ್. ನಿಮ್ಗೆ ಆವಾಜ್ ಕೇಳಿದ್ರೆ ಗೊತ್ತಾಗ್ತಿರ್ಬೋದು. ಸ್ವಲ್ಪ ಕೊಬ್ಬರಿನ ಹಚ್ಕೋತೀನಿ, ಕಡಿಮೆ ಆಗುತ್ತೆ ನೋಡ್ಬೋದು. ಆ ಥರ ಕೈ ಡ್ರೈ ಆದಂಗೆ ಅಂತ ಅನ್ಸಕತ್ತೈತಿ. ಈಗ ಚೆನ್ನಾಗಿ ಹಚ್ಚಿ ನೋಡ್ರಿ. ಹಾಗೇ ಕಾಯಿಪಲ್ಯ ಸೊಸಿದ್ದು ಅದು ಏನು ತಪ್ಪಲಿರ್ತು ನೋಡ್ರಿ, ಅದೆಲ್ಲ ಇದ್ರೊಳಗೆ ಹಾಕೊಂಡಿನಿ ಫ್ರೆಂಡ್ಸ. ಮತ್ತು ಈ ಚಪಾತಿ ನೋಡ್ರಿ, ಚಪಾತಿ ಮತ್ತು ಫಸ್ಟ್ ಚಪಾತಿ ಸ್ವಲ್ಪ ಮಾಡಿರ್ತೀನಿ ಚಿಪ್ಟಿ. ಆಮೇಲೆ ಗೊಳ್ಳು ನೋಡ್ರಿ, ಗೊಳ್ಳ ಮತ್ತು ದೋಸೆ ಅದೆಲ್ಲ ಫಸ್ಟ್ ಮಾಡಿದ್ದು ಅದೆಲ್ಲನೂ ತೆಗೆದಿಟ್ಟಿರ್ತೀನಿ ರೀ. ಹಂಗೆ ವೇಸ್ಟ್ ಮಾಡಲ್ಲ. ದನಗಳಿಗೆ ಹಾಕಿದ್ರೆ ಆಯಿತು ಅಂತೇಳಿ ಎಲ್ಲ ಸಿಟಿ ಊರ ಮೇವು ಮಿಡಿ ತಿನ್ನೋ ಕಡಿಮೆ ನೋಡ್ರಿ ದನಗಳು. ಅಲ್ಲಿ ಮುಸ್ರಿ ಬುಟ್ಟಿ ಅಂತ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಹಾಕಿ ಬರ್ತೀನಿ. ಇವೆರಡು ಚಪಾತಿ ನಮ್ಮ ಯಜಮಾನ್ರ ಪಾಲಿನ ಉಳ್ದ ನೋಡ್ರಿ. ಅವರು ಊಟ ಮಾಡ್ತಾರಂತೇಳಿ ತೆಗೆದಿಟ್ಟಿರ್ತೀನಿ. ಈಗ ನಾವು ಊಟ ಮಾಡ್ಕೊತಿರ್ತೀವಿ. ಅಂದ್ರೆ ತೆಗೆದಿಟ್ಟಾಗ ಉಣಲ್ರಿ. ಒಂದೊಂದು ಸರಿ ಕಡಿಮೆ ಮಾಡಿದಾಗ ಬೇಕಂತಿರ್ತಾರೆ. ಹಿಂಗೆ ಪರೀಕ್ಷೆ ಇರ್ತೈತಿ ನಮ್ಮ ಯಜಮಾನ್ರದ್ದು. ಸೊ ಒಂದು ಚಪಾತಿ ಹೊರಗಡೆ ನಾವು ಹೋಗಿ ಕೊಂಡು ತಿನ್ಬೇಕಂದ್ರೆ ಎಷ್ಟು ತುಟ್ಟಿ ಇರ್ತೈತಿ ನೋಡ್ರಿ ಫ್ರೆಂಡ್ಸ. ಆದರೆ ಈಗೇನು ಓಪನ್ ಮಾಡಿ ಇಟ್ಟಿದ್ದೀನಿ ರೀ ಅದು. ನನಗೆ ಏನಾಯ್ತಂದ್ರೆ ನನಗೂ ನೆನಪಿರಲಿಲ್ಲ ಆ್ಯಕ್ಚುಲಿ. ಅವರು ಉಂಡಿಲ್ಲ, ಅವರು ಉಂಡ್ರೆ ಹೊಂಟೋಗ್ಬಿಡ್ತಿತ್ತು, ಹಾಗೆ ಉಳ್ದವು. ಮತ್ತು ಇಲ್ಲಿ ಹಲ್ಲಿಗಳು ಅಡ್ಡಾಡ್ತಾವ್ರಿ. ಸುಮ್ಮನೆ ಯಾಕೆ ರೀಸ್ ತೊಗೊಂಡು ಅಂತೇಳಿ ಈಗ ಆಕಳಿಗೆ ಹಾಕ್ತೀನಿ ರೀ. ಯಾವಾಗಾರ ಒಂದು ಸರಿ ಈ ಥರ ಉಳಿತಾವೆ, ಅದು ಯಜಮಾನ್ರಿ ಮಿಸ್ಟೇಕಿಂದ. ಈಗ ಇದನ್ನು ಹಾಕಿ ಬರೋಣ ಬರ್ರಿ. ಒಕ್ಕಟ್ಟು ಬಂದಿನಿ ನೋಡ್ರಿ. ಅಲ್ಲಿ ವೀಡಿಯೋ ಮಾಡೋಕಂತ್ರ ಆಗಲ್ಲ, ಮೊಬೈಲ್ ತೊಗೊಂಡೋಗಿದ್ದೆ ಮಾಡಿದ್ರೆ ಆಯ್ತು ಅಂತೇಳಿ. ಎಲ್ಲ ಮೈಮ್ಯಾಗ ಬರ್ತಾವ್ರಿ ದನಗಳು ಫ್ರೆಂಡ್ಸ್. ನಾಯಿನೂ ಅಲ್ಲೇ ಇರ್ತಾವೆ, ದನಗಳಲ್ಲೇ ಇರ್ತಾವೆ. ಹೆದರಿಕೆನೇ ಬರ್ತೈತಿ. ಮೊದಲು ಸ್ನೇಹಕ್ಕೆ ಅದು ಕಳಿಸ್ತಿದ್ನೆ. ಒಕ್ಕಟ್ಟು ಬರುವ ಏನರ ಹಿಂಗತೆ ರೊಟ್ಟಿ ಏನರ ಇರ್ತಾವೆ ನೋಡ್ರಿ, ಮುಸಿರಲ್ಲಿ ಕಾಯಿಪಲ್ಲೆ ಸೊಸಿದಲ್ಲಿ. ಆದ್ರೆ ಮೈಮ್ಯಾಗ ಬರ್ತಾವ್ರಿ ದನಗಳದೆಲ್ಲ. ಸೇಫ್ಟಿ ಅಲ್ಲ, ಅದಕ್ಕಂತೇಳಿ ನಾನೇ ಹೋಗ್ತೀನಿ. ನಮ್ಗೆ ಆಟಪಾಗಲ್ರಿ ಅವು. ಮತ್ತು ಮಕ್ಳಿಗಂದ್ರೆ ಇವ್ದ್ರೆ ಏನು ಮಾಡ್ತೀರಿ, ಅದಕ್ಕಂತೇಳಿ. ಕೈ ಮತ್ತು ಇಲ್ಲಿ ಹಿಂದಿಂದು ನೋವಾಕತ್ತದ ಫ್ರೆಂಡ್ಸ್. ಮೊನ್ನೆ ಥರ ಸ್ವಲ್ಪ ಅಳಗ್ದಂಗೆ ಏನೋ ಒಂಥರ ಬ್ಯಾನ್ ಅಂತ ಅನ್ಸಾಕತ್ತದ್ರಿ. ಪ್ರೆಷರ್ ಭಾಳ ಆಗೈತಿ ಹಂಗಾಗಿ. ಫ್ರೆಂಡ್ಸ ಸಾಯಂಕಾಲ ನೋಡ್ರಿ ಮನೆ ಹತ್ರ ಕಾರಿ ಮತ್ತು ಟೋಸ್ಟ್ ಎರಡೂ ಬಂದಿದ್ರಿ. ಇವು 1/4 ಕಿಲೋ ಮತ್ತು ಅವು 1/4 ಕಿಲೋ ಎರಡು ತೊಗೊಂಡಿದ್ದೆ ನೋಡ್ರಿ. ಇವು ಚೆನ್ನಾಗಿ ಬಂದಿದ್ದಾವೆ. ಒಂದು ಫುಲ್ ತುಂಬಿದಾವೆ ನೋಡ್ರಿ ಫ್ರೆಂಡ್ಸ. ಇವು ವೇಟ್ಲೆಸ್ ಇರ್ತಾವೆ, ಇವು ವೇಟ್ ಇರ್ತಾವೆ. ಚೆನ್ನಾಗಿ ಟೇಸ್ಟಿಯಾಗಿ ಅನ್ನಿಸ್ತದ. ಬೆಳಗ್ಗೆ ಮಕ್ಕಳು ಲಘು ಶಾಲೆಗೆ ಹೋಗ್ತಾರೆ ನೋಡ್ರಿ, ಬುತ್ತಿ ಇಲ್ಲ ಅವರಿಗೆ. ಚಾ ಟೋಸ್ಟ್ ಕಾರಿ ತಿಂದೋದ್ರೆ ಅವ್ರಿಗೆ ಸ್ವಲ್ಪ ಆರಾಮ್ಸೆ ಅಂತ ಅನ್ನಿಸ್ತೈತಿ. ಅಷ್ಟು ಮುಂಜಾನೆ ನಾಷ್ಟನೂ ಹೋಗಲ್ಲ ಅವರಿಗೆ. ಈಗ ಸ್ನೇಹ ಹಾಲು ಕುಡಿಯೋಕೆ ಒಲ್ಲ ಅಂತಾಳ್ರಿ, ಪಿಲ್ಲು ಚಾ ಕುಡಿಯೋಕೆ ಒಲ್ಲ ಅಂತಿರ್ತಾನೆ. ಚಾ ಟೋಸ್ಟ್ ಆದ್ರೆ ಇಬ್ಬರು ಹ್ಞೂ ಅಂತಾರೆ. ಹಾಗಾಗಿ ಇದು 1/4 ಕಿಲೋ ಅದು 1/4 ಕಿಲೋ ತೊಗೊಂಡಿನಿ ರೀ. 35 ರೂಪಾಯಿ 1/4 ಕಿಲೋ ಅಂತ, 70 ರೂಪಾಯಿ ನೋಡ್ರಿ ಎರಡು ಸೇರಿ. ಬೆಸ್ಟ್ ರೀ ಫ್ರೆಂಡ್ಸ, ಪರವಾಗಿಲ್ಲ ರೀ. ಮತ್ತು 4-5 ದಿನ ಚಿಂತಿಲ್ರಿ ಬೆಳಗ್ಗೆ ಟೈಮ್ದಾಗ ಮಕ್ಕಳಿಗೆ. ವಿಷ್ಣು ಸಹಸ್ರನಾಮ ಹಚ್ಚಿ ನೋಡ್ರಿ ಫ್ರೆಂಡ್ಸ. ಸಾಯಂಕಾಲ ಬೆಳಗ್ಗೆ ಒಂದು ಟೈಮ್ ಹಚ್ತಿರ್ತೀನಿ ರೀ. ಇಲ್ಲಿ ನೋಡ್ರಿ ನನ್ನ ಮಗ ಏಯ್ ಸಹಸ್ರನಾಮ ಕೇಳ್ಕೊತ ನಿದ್ದೆ ಬಂತ ನೀನಾಗ ಪಿಲಿ. ನಾಟಕ ಮೋಟು ಜೊತೆಗೆ ಹ್ಯಾಂಗೆ ಕೂತ ನೋಡ್ರಿ ಸದ್ಯಕ್ಕೆ. ಏನು ಮಾಡಿದ್ದೇವ ಮತ್ತೆ ಕಸ ಹೊಡೆದು ನೆಲ ಒರೆಸಿದೆ, ನೆಲ ಒರೆಸಿ ಕಸ ಹೊಡೆದೆ.
ಹಿಂದೋಳು ತಲೆ ಬಿಚ್ಕೊಂಡೇನ ಅದನ್ನ ನಾ ಎಣಲಾಕಿ ನೀ ಸ್ವಲ್ಪ ಸೊಟ್ಟಾಗಿತ್ತಂತ್ರಿ ಅದನ್ನು ಒಂದು ಸೌನ್ ಎಕ್ಕರ್ಲಾಡಿ ಕಿತ್ಕೊಂಡು ಅದನ್ನು ಬಿಚ್ಚಿ ಬೇರೆ ಹಾಕೊಂಡು ಹೂವು ಪಡ್ಸಿದ್ ನೋಡ್ರಿ ನಿನ್ನೆ ಅದನ್ನ ಹಾಕಿ ನೋಡ್ರಿ ಸರಿ ಹಾಂ ಮಕ್ಳಕ್ಕಿನ್ನ ಹೆಚ್ಚಿಂದ ಏನೈತ್ರಿ ಫ್ರೆಂಡ್ಸ ನೀನೇ ಇಟ್ಕೊರವ ಅಂತಂದೆ ಹಂಗಾಗಿ ಮಗಳು ಇಟ್ಕೊಂಡ ನೋಡ್ರಿ ಹೂವು ತಯಾರು ಪಣ ಚಹಾ ಮಾಡೀನಿ ಸದ್ಯ ಫ್ರೆಂಡ್ಸ 3 ಮಂದಿಗೆ ಸ್ವಲ್ಪ ಜಾಸ್ತಿನೇ ಮಾಡೀನಿ ಚಹಾ ಒಂದು ಅರ್ಧ ಬಟ್ಲ ನೀರು ಹೆಚ್ಚಿಗೆ ಹಾಕಿ ಮಾಡೀನಿ ಇದ್ರ ಜೊತೆಗೆ ಹೆಚ್ಚಿಗೆ ಬೇಕಾಗ್ತದ ಸ್ವಲ್ಪ ಲೈಟಾಗಿ ಹೊಟ್ಟಿನೂ ತುಂಬ್ತದ ಜಾಸ್ತಿ ಒಂದು ಸ್ವಲ್ಪ ಹಸು ತಡ್ಕೋಬೋದು ಇವಾಗ ಏನೈತಿ ಇದನ್ನ ಚಹಾ ಇದು ಟೋಸ್ಟ್ ಕರಿ ತಿಂದಾದ್ಮ್ಯಾಗ ಮತ್ತೆ ದೇವ್ರ ಮುಂದೆ ದೀಪ ಹಚ್ತಾವ ದೀಪ ಹಚ್ಚಿ ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನಾ ಮಾಡ್ಕೊತ ಕುಂಡಿರ್ತಾರೆ ಇಬ್ರು ಅದಾದ್ಮ್ಯಾಗ ಅಭ್ಯಾಸ ಮಾಡ್ತಾರ ಹೋಮ್ವರ್ಕ್ ಈಗ ನೀರಿಟ್ಟಿನಿ ಯಾಕಂದ್ರೆ ಯಾಕೋ ನನ್ಗೆ ಈ ಸೈಡ್ ಜಾಸ್ತಿನೇ ಯಾಕೋ ನೋವು ಆಗತ್ತದ್ರಿ ಗುಳಿಗೆ ಆದವ್ರಿ ಫ್ರೆಂಡ್ಸ್ ನಿನ್ನೆ ನೈಟೇನೆ ಆಗೋದು ಗುಳಿಗೆ ಗುಳಿಗೆ ಇರತನ ಬ್ಯಾನ್ ಏನ್ ನನ್ಗೆ ಅನ್ಸಿಲ್ಲ ಇಂಜೆಕ್ಷನ್ ಮಾಡ್ಕೊಂಡ್ ಬಂದಿದೆ ಬಟ್ ಕಲಸ ಆಗೈತಿ ಇವತ್ತಿದ್ರ ಕೆಲ್ಸನ ಸ್ವಲ್ಪ ಆಯ್ತು ಬಿಡ್ರಿ ಇದೆಲ್ಲ ಮಾಡ್ಕೋಬೇಕಂದ್ರ ಟೈಮ್ ಭಾಳ ಹಿಡಿತು ಮತ್ತು ಜಾಸ್ತಿ ಪ್ರೆಷರ್ ಹಾಕಿ ಎಲ್ಲ ಕೆಲಸ ಮಾಡಿದೆ ಎಲ್ಲ ಬಾಣೆ ಹೊತ್ತಿಕೊಂಡೆ ಇನ್ನ ಇಷ್ಟು ಉಳ್ಕೊಂಡವ್ರಿ ಸದ್ಯಕ್ಕೆ ಬ್ಯಾಡ ಅಂತ ಹಂಗೆ ಬಿಟ್ಟಿನಿ ಸ್ವಲ್ಪ ಮೈ ಯಾಕ ಒಂಥರ ಅಂಟಂತ ಅನ್ಸಕತ್ತೈತಿ ಅಲ್ಲಿ ಇಷ್ಟೆಲ್ಲ ಸ್ವಲ್ಪ ದಗಿ ಭಾಳ ಐತ್ರಿ ಗೆಲ್ದಾಗದೆಲ್ಲ ಅಷ್ಟೆಲ್ಲ ಮಾಡ್ಕೊಂಡ್ನೆಲ್ಲ ಹಂಗಾಗಿ ಯಾಕೊಂದು ಸುದ್ದಿಗೆ ಏನೋ ಅನ್ಸತೈತಿ ಹಂಗಾಗಿ ಒಂದು ಸ್ವಲ್ಪ ಅದು ಪೇನ್ ಕಿಲ್ಲರ್ದು ಇದು ಕೊಟ್ಟಲ್ಲ ಅದನ್ನ ಹಚ್ಚಿ ಸ್ವಲ್ಪ ಬಿಸಿನೀರು ಹಾಕೋಬೇಕಾಯ್ತು ನನಗೂ ಸ್ವಲ್ಪ ಯಾಕೋ ಮೈ ಸೀಗ್ರ ಅಂತ ಅನ್ಸತೈತಿ ಮತ್ತು ಸ್ನೇಹಗ ತಲೆ ಎಣ್ಣೆ ಚೀರ ತಲೆ ಇದ್ದೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಲಿಶ್ ಮಾಡ್ಕೊಂಡಿನಿ ಸೊ ಹಾಗಾಗಿ ಫ್ರೆಶ್ ಅಂತ ಅನಿಸ್ತದೆ ಅಂತೇಳಿ ನೀರು ಇಟ್ಕೊಂಡಿನಿ ಸಣ್ಣ ಉರಿ ಇಟ್ಟಿನಿ ಈಗ ಇದು ಚಹಾ ಕುಡಿಯೋಕೆ ಅಪ್ನೆ ನೀರು ಕಾಯ್ತಾವು ಮತ್ತೆ ನಾನು ಸ್ನಾನ ಮಾಡ್ಕೋತೀನಿ ಸೊ ಗ್ಯಾಲ್ರ ಹೋಗಿ ಚಹಾ ಕುಡಿಯೋಣ ಬರ್ರಿ ಕಾಳ ಜಾಲತ್ ಫುಲ್ ಕಡಕಾಗಿ ಮಾಡ್ತಿದ್ದೇನೆ ಚಹಾ ಅದಕ್ಕೆ ಏನಿಲ್ಲ ಸ್ವಲ್ಪ ನೀರಾಗಿ ಚಹಾ ಮಾಡೀನಿ ಅಂತೇಳಿ ಕಾಳ ಆಗೈತಲ್ಲ ಮಮ್ಮಿ ಅಂತ ಹೇಳ್ತಾನ ಸೊ ಫ್ರೆಂಡ್ಸ್ ವಿಡಿಯೋನ ಎಂಡ್ ಮಾಡ್ತೀನಿ ಸ್ವಲ್ಪಬೇಡ ಮೈ ಮ್ಯಾಗ ಗ್ಯಾಲ್ರಿ ಗ್ಯಾಲ್ರಿಯಾಗ ಸ್ವಲ್ಪ ನೀರು ಹಾಕಿವ್ರಿ ಅದೆಲ್ಲ ಸ್ವಲ್ಪ ವರ್ಷಿದ್ನೆಲ್ಲ ಬಿಳಿಸಿ ಮ್ಯಾಗ ಅದೆಲ್ಲನೂ ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಂತಿದಂತೇಳಿ ಮತ್ತೊಂದು ಸರಿ ಎಲ್ಲ ಬಕೆಟ್ ತಂದೆ ಉಳಿಸ್ಬಿಟ್ಟಿವ್ರಿ ಗ್ಯಾಲ್ರಿ ಅದು ತಂಪು ಅಂತ ಅನಿಸ್ತದಂತೇಳಿ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೆಂಗೆ ಅನ್ಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿರ್ಬೇಕಂತ ಅನ್ಕೋತೀನಿ ದಿನ ಇಷ್ಟ ಆಗಂಗೆ ವಿಡಿಯೋ ಮಾಡೋಕೆ ಆಗಂಗಿಲ್ರಿ ಯಾಕಂದ್ರೆ ಇದು ನಿಜ ಜೀವನ ದಿನ ಒಂದೊಂದು ಏನಾದರೂ ಥ್ರಿಲ್ಲಿಂಗ್ ಕೊಡೋದಿಕ್ಕ ದಿನ ಒಂದೊಂದು ಏನಾದರೂ ಸಸ್ಪೆನ್ಸ್ ಇಡೋದಿಕ್ಕ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಿಕ್ಕ ಜಾಸ್ತಿ ಜನರು ಇರಬೇಕು ಸಪೋರ್ಟ್ ಇರಬೇಕು ಅಂದ್ರೆ ವಿಡಿಯೋ ಚೆನ್ನಾಗಿ ಬರ್ತಿರ್ತಾವ ಇರೋದ್ರೊಳಗನೆ ಎಷ್ಟಾಗುತ್ತೆ ಅಷ್ಟು ತೊಗೋತೀನಿ ವಿಡಿಯೋಗೋಸ್ಕರ ಎಲ್ಲರ ಮನೆ ಅಡ್ಡಾಡೋಕ್ಕೂ ನನಗೆ ಜಾಸ್ತಿ ಆಗಂಗಿಲ್ಲ ಫ್ರೆಂಡ್ಸ ಎಷ್ಟೈತೆ ನೋಡ್ರಿ ಅಷ್ಟು ಮಾಡ್ತಿರ್ತೀನಿ ಯಾರು ಇಷ್ಟಪಡ್ತಾರೋ ಅವ್ರು ಬರ್ತಿರ್ತಾರ ಕೆಲವೊಬ್ರು ತಮಾಷೆಗೋಸ್ಕರ ಮಾತಾಡ್ತಾರ ಕೆಲವೊಬ್ರು ಏನೋ ಹೊಟ್ಟೆ ಉರಿಯಿಂದನೂ ಮಾತಾಡ್ತಾರ ಎಲ್ಲ ಹಂಗೆ ಸಹಿಸ್ಕೊಂಡು ಮತ್ತೆಲ್ಲರ ಜೊತೆ ನಕ್ಕೋತು ಮಾಡ್ಕೋತ ಹೋಗ್ಬೇಕಾಗ್ತೈತೆ ನೋಡ್ರಿ ಫ್ರೆಂಡ್ಸ ಓಕೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಭಿಪ್ರಾಯನ ತಿಳಿಸ್ರಿ ಅಂತ ಹೇಳ್ತಾ ಚೂರಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಎನರ್ಜಿಯಿಂದ ಇನ್ನೊಂದು ವಿಡಿಯೋ ಶುರು ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್